ಹಲೋ ಎವ್ರಿವನ್. 78ನೇ ಪ್ರಶ್ನೆಯನ್ನು ನೋಡೋಣ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಎಬಿ ಪತನ ಕಿರಣ, ಬಿಸಿ ವಕ್ರಮ ಕಿರಣ ಹಾಗೂ ಎಂಎನ್ ಪತನ ಬಿಂದುವಿನಲ್ಲಿ ಎಳೆದ ಲಂಬವಾಗಿದೆ. ಯಾವ ಮಾಧ್ಯಮವು ಹೆಚ್ಚು ಸಾಂದ್ರವಾಗಿದೆ ಮತ್ತು ಏಕೆ? ಸೊ ಮೊದಲಿಗೆ ನಾವು ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನೋಡೋಣ. ವಕ್ರೀಭವನದ ನಿಯಮಗಳು ಅಂತ ಅಂದ್ರೆ ಮೊದಲನೆಯದು ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕದ ಬಿಂದುವಿನಲ್ಲಿ ಪತನ ಬಿಂದುವಿಗೆ ಎಳೆಯಲಾದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿದೆ. ಅಂದ್ರೆ ಯಾವುದೇ ಒಂದು ಮಾಧ್ಯಮ ಅಂತ ತಗೊಂಡ್ರೆ ಇದು ಪತನ ಕಿರಣ ಆದ್ರೆ ಇದು ವಕ್ರೀಭವನ ಕಿರಣ ಅಂತ ತಗೊಂಡ್ರೆ ಇದಕ್ಕೆ ಎಳೆಯಲಾದಂತಹ ಲಂಬ ಇವೆಲ್ಲವೂ ಒಂದೇ ಮಾಧ್ಯಮದಲ್ಲಿ ಒಂದೇ ಸಮತಲದಲ್ಲಿದೆ ಅನ್ನೋದು ಮೊದಲನೆಯ ನಿಯಮ. ಇನ್ನು ಎರಡನೆಯದು ನಿರ್ದಿಷ್ಟ ಬೆಳಕಿನ ಬಣ್ಣ ಮತ್ತು ನಿರ್ದಿಷ್ಟ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಮತ್ತು ಸೈನ್ ಕೋನ, ಪತನ ಕಿರಣದ ಸೈನ್ ಕೋನ ಹಾಗೆ ವಕ್ರೀಭವನ ಕಿರಣದ ಸೈನ್ ಕೋನದ ಅನುಪಾತ ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಇದನ್ನ ಸ್ನೇಲ್ನ ವಕ್ರೀಭವನ ನಿಯಮ ಅಂತಾನೂ ಕರೀತಾರೆ. ಅಂದ್ರೆ ಸೈನ್ ಐ ಬೈ ಸೈನ್ ಆರ್ ಯಾವಾಗ್ಲೂ ಏನಾಗಿರುತ್ತೆ, ಒಂದು ಸ್ಥಿರಾಂಕ ಆಗಿರುತ್ತೆ. ಸೊ ಇದು ಸ್ನೇಲ್ನ ನಿಯಮ ಆಗಿದೆ. ಇನ್ನು ಈ ಒಂದು ಚಿತ್ರವನ್ನ ನಾವು ಗಮನಿಸಿದ್ರೆ ಇಲ್ಲಿ ಬೆಳಕಿನ ಕಿರಣ ಹೀಗೆ ಬೀಳ್ತಾ ಇರೋದು ಲಂಬದ ಕಡೆಗೆ ಬಾಗಿದೆ. ಇದು ಈ ದಿಕ್ಕಿನಲ್ಲಿ ಚಲಿಸ್ಬೇಕಿತ್ತು, ಬಟ್ ಲಂಬದ ಕಡೆಗೆ ಬಾಗ್ತಾ ಇದೆ ಅಂತ ಅಂದ್ರೆ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು, ಮಾಧ್ಯಮ 2 ಸಾಂದ್ರವಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಯಾವಾಗ ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಹೆಚ್ಚು ಸಾಂದ್ರವಿರುವಂತಹ ಮಾಧ್ಯಮಕ್ಕೆ ಬರುತ್ತೋ ಆಗ ಅದು ಲಂಬದ ಕಡೆಗೆ ಬಾಗೋದಿಕ್ಕೆ ಪ್ರಾರಂಭ ಆಗತ್ತೆ. ಅಂದ್ರೆ ಅಲ್ಲಿ ಬೆಳಕಿನ ಕಿರಣದ ವೇಗ ಕಡಿಮೆ ಆಗೋದಕ್ಕೆ ಅದು ಲಂಬದ ಕಡೆಗೆ ಬಾಗೋದಿಕ್ಕೆ ಆರಂಭ ಆಗತ್ತೆ. ಹಾಗಾಗಿ ಇಲ್ಲಿ ಮಾಧ್ಯಮ 2ರ ಸಾಂದ್ರತೆ ಹೆಚ್ಚಾಗಿದೆ ಅನ್ನೋದನ್ನ ನಾವು ನೋಡಬಹುದು.